ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ 4ನೇ ದಿನದ ತರಗತಿಗೆ ಸ್ವಾಗತ. ಈಗಾಗಲೇ ನಾವು ಸಂಖ್ಯೆಗಳನ್ನು ತಿಳಿಯುವುದು ಈ ಒಂದು ಅಧ್ಯಾಯದ ಮೇಲೆ 3 ತರಗತಿಗಳನ್ನು ಮಾಡಿದ್ದೇವೆ. ಅದರಲ್ಲಿ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವುದು, ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆಗಳನ್ನು ಕಂಡುಹಿಡಿಯುವುದು, ಆಮೇಲೆ ಸಂಖ್ಯೆಗಳ ಬಗ್ಗೆ ಅದರ ಮೇಲಿನ ಕೆಲವೊಂದಿಷ್ಟು ಪರಿಣಾಮಗಳು, ಫಾರ್ ಎಕ್ಸಾಂಪಲ್ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ಕೂಡ ನಾವು ಈಗಾಗಲೇ ವಿವರಿಸಲಾಗಿದೆ. ಇವತ್ತು ನಾವು ಸಂಖ್ಯೆಗಳನ್ನು ಅಂದಾಜಿಸುವುದು ಸಂಖ್ಯೆಗಳನ್ನು ಯಾವ ರೀತಿಯಾಗಿ ನಾವು ಅಂದಾಜಿಸಬೇಕು. ಅಂದಾಜು ಅಂದ್ರೆ ಅದು ಇರಬಹುದು ಅಥವಾ ಇರದೇ ಇರಬಹುದು. ಅಥವಾ ನಾವೀಗ ಒಂದು ಕಾಯಿನ್ ಅನ್ನ ಮೇಲ್ಗಡೆ ಹಾರಿಸಿದಾಗ, 1 ರೂಪಾಯಿ ಕಾಯಿನ್ ಅನ್ನ ಮೇಲ್ಗಡೆ ಹಾರಿಸಿದಾಗ ಅಲ್ಲಿ ನಾವು ಅಂದಾಜು ಮಾಡಬಹುದು. ಏನ್ ಮಾಡಬಹುದು? ಎಸ್, ರಾಜ ಬೀಳಬಹುದು ಅಥವಾ ರಾಣಿ ಬೀಳಬಹುದು. we should estimation that ಅಂದಾಜು ಮಾಡುವುದು ಅಂತ ಕರೀತೀವಿ. ಹಾಗಾದ್ರೆ ಇವಾಗ ನಮ್ಗೆ ಯಾರಾದ್ರೂ ನನ್ನ ಹತ್ರ ವಾಚ್ ಇಲ್ಲ ಅಂತ ತಿಳ್ಕೊಳ್ಳಿ, ಯಾರಾದ್ರೂ ಈಗ ಟೈಮ್ ಎಷ್ಟಾಗಿದೆ ಅಂತ ಕೇಳ್ತಾರೆ, ಈಗ ಸಮಯ ಎಷ್ಟು ಅಂತ ಕೇಳಿದಾಗ ನಾವೇನ್ ಹೇಳ್ತೀವಿ? ಅಂದಾಜು 10 ಗಂಟೆ ಆಗಿರ್ಬೋದು ಅಂತ ಹೇಳ್ತೀವಿ, ಅಂದಾಜು. ಹಾಗಾದ್ರೆ ನಿನ್ನ ಹತ್ರ ಎಷ್ಟು ರೊಕ್ಕ ಇದಾವ, ಅವನ ಹತ್ರ ರೊಕ್ಕ ಎಷ್ಟು ಇದಾವ ನಮ್ಗೆ ಗೊತ್ತಿರಲ್ಲ. ಬಟ್ ನಿನ್ನ ಹತ್ರ 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 10,000 ರೂಪಾಯಿ ಇರ್ಬೋದು, 20,000 ರೂಪಾಯಿ ಇರ್ಬೋದು. ನಾವೇನ್ ಮಾಡ್ತೀವಿ? ಒಂದು ರೌಂಡ್ ಫಿಗರ್ ಒಳಗ ಹೇಳ್ತೇವೆ, ಒಂದು ರೌಂಡ್ ಸಂಖ್ಯೆಗಳನ್ನ ಹೇಳ್ತೇವೆ. ಅಲ್ಲಿ ನಾವು 25 ರೂಪಾಯಿ ಇದಾವ, 28 ರೂಪಾಯಿ ಇದಾವ, 9 ರೂಪಾಯಿ ಇದಾವ, 7 ರೂಪಾಯಿ ಇದಾವ ಅಂತ ನಾವು ಹೇಳಲ್ಲ. ಅಲ್ಲಿ ನಾವು ಹೇಳ್ತೀವಿ 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು. ಈ ರೀತಿ ನಾವು ಅಂದಾಜು ಮಾಡಬಹುದು. ಹಾಗಾದ್ರೆ ಸಂಖ್ಯೆಗಳನ್ನ ಕೂಡ ಯಾವ ರೀತಿ ಅಂದಾಜು ಮಾಡಬೇಕು? ಇವಾಗ ಒಂದು ತಿಳ್ಕೊರಿ, ಒಂದು ಸಂಖ್ಯೆ ಏನಿದೆ ಅಂತ ತಿಳ್ಕೊರಿ. ಇಲ್ಲಿ 0 ಇದೆ ಅಂತ, ಇಲ್ಲಿ 10 ಇದೆ ಅಂತ ತಿಳ್ಕೊರಿ. ನಡುವೆ ಏನಿರ್ತಾವ ಅಂದ್ರೆ ಕೆಲವೊಂದಿಷ್ಟು ಸಂಖ್ಯೆಗಳಿರ್ತಾವ, 1 2 3 4 5 6 7 8 9, ಅದು 10 ಅಂತ ತಿಳ್ಕೊ. ಹಾಗಾದ್ರೆ ಇಲ್ಲಿ 1 2 3 4 5 6 7 8. ಈಗ ನಮಗಿಲ್ಲಿ 6 ಅನ್ನೋದೊಂದು ಸಂಖ್ಯೆ ಇದೆ. 6ನ್ನ 10ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತ ಹೇಳ್ತಾರೆ. ಈಗ 6 ಅನ್ನೋದ 10ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತಂದ್ರೆ ನಾವಿಲ್ಲಿ ಏನ್ ತಿಳ್ಕೊಳ್ಬೇಕು? ಇಲ್ಲಿ 6 ಅನ್ನೋದು ನಮಗೆ 10ಕ್ಕೆ ಸಮೀಪ ಆಗುತ್ತೆ ಅಥವಾ 1ಕ್ಕೆ ಸಮೀಪ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕು. ಎಸ್, 1 2 3 4 5, ಇಲ್ಲಿ 5 ನಂಬರ್ ಬಿಟ್ಟ ನಂತರ 0 ಬರುತ್ತೆ. ಇಲ್ಲಿ 1 2 ನಂಬರ್ ಬಿಟ್ಟ 10 ಬರುತ್ತೆ. ಅವಾಗ ನಾವು ಏನ್ ಮಾಡ್ತೇವೆ? ಇದು 10 ಅಂತ ಹೇಳ್ತೀವಿ. ಹೌದ್ರಿ? ಹಾಗಾಗಿ ಇನ್ನೊಂದು ಏನಿದೆಪ್ಪ ಅಂತಂದ್ರೆ ಇಲ್ಲಿ ಒಂದು ಸಂಖ್ಯೆ ಇದೆ, ಅಲ್ಲಿ ಏನಿದೆ? ಇಲ್ಲಿ 10 ಮತ್ತು ಇಲ್ಲಿ 20 ಅಂತ ಒಂದು ಸಂಖ್ಯೆ. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಏನ್ ಮಾಡ್ತೇವೆ? 11 12 13 14 15 16 17 18 19, ಅಲ್ಲಿ 20, 11 12 13 14 15 16 17 18 19, ಆಮೇಲೆ 20. ಇವಾಗ ನಿಮ್ಗೆ ಏನ್ ಹೇಳ್ತಾರಪ್ಪ ಅಂತಂದ್ರ ಈ 15 ಅನ್ನುವ ಸಂಖ್ಯೆಯನ್ನ 15 10ರ ಸ್ಥಾನಕ್ಕೆ ಅಂದಾಜು ಮಾಡಿ, 10ರ ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಹೇಳ್ತಾರೆ. ಒಂದು ನೆನಪಿಟ್ಕೊಂಡು ಬಿಡ್ರಿ, ಅಲ್ಲಿ 2 ಸಂಖ್ಯೆ ಇದ್ದು ಅಂದ್ರೆ 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾಗುತ್ತೆ. 3 ಸಂಖ್ಯೆ ಇದ್ದು ಅಂದ್ರೆ 100ರ ಸ್ಥಾನ, 4 ಇದ್ದು ಅಂದ್ರೆ 1000ದ ಸ್ಥಾನ, 5 ಇದ್ದು ಅಂದ್ರೆ 10,000 ಸ್ಥಾನ, 6 ಇದ್ದು ಅಂದ್ರೆ ಲಕ್ಷದ ಸ್ಥಾನ, 7 ಇದ್ದು ಅಂದ್ರೆ 10 ಲಕ್ಷ ಸ್ಥಾನಕ್ಕೆ, 8 ಇದ್ದು ಅಂದ್ರೆ 1 ಕೋಟಿ ಸ್ಥಾನಕ್ಕೆ ನೀವು ಅಂದಾಜು ಮಾಡಬೇಕಾಗುತ್ತೆ. ಅಥವಾ ಅವ್ರು ಹಿಂಗೂ ಬರೋದು ಹೋದ್ರೆ ಇವಾಗ ಇಲ್ಲಿ 2485 ಅಂತ ಇದು ಸಂಖ್ಯೆ ಕೊಡ್ತಾರೆ. ಇದು ಎಷ್ಟು ಅಂಕಿಯ ಸಂಖ್ಯೆ? ಇದು 4 ಅಂಕಿಯ ಸಂಖ್ಯೆ. ಈ 4 ಅಂಕಿಯ ಸಂಖ್ಯೆಯನ್ನ 2485 ಅನ್ನು 100ರ ಸ್ಥಾನಕ್ಕೆ ಅಂದಾಜಿಸಿರಿ ಅಂತ ಹೇಳ್ತಾರೆ. ಹಾಗಾದ್ರೆ 100ರ ಸ್ಥಾನಕ್ಕೆ ಅಂದಾಜಿಸಿರಿ ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಇಲ್ಲಿ ಕೇವಲ 3 ಸಂಖ್ಯೆಗಳನ್ನ ಪರಿಗಣಿಸಬೇಕು. ಹಾಗಾದ್ರೆ ಈ ಸಂಖ್ಯೆ ಏನ್ ಮಾಡ್ಬೇಕ್ರಿ? ಈ
ಪರಿಗಣಿಸಿ ಇಲ್ಲಿ 485 100ರ ಸ್ಥಾನಕ್ಕೆ ಅಂದಾಜಿಸಿ ಅಂದ್ರೆ ಈ ಮೂರ ಸಂಖ್ಯೆಗಳನ್ನು ನಾವು ಪರಿಗಣಿಸಿ 485 ಅನ್ನೋದು ಈ 485 ಅನ್ನೋದು 400ಕ್ಕೆ ಸಮೀಪ ಆಗುತ್ತೆ ಅಥವಾ 500ಕ್ಕೆ ಸಮೀಪ ಆಗುತ್ತೆ ಅನ್ನೋದನ್ನ ನೋಡಬೇಕು. ಹಾಗಾದ್ರೆ 485 ಅನ್ನೋದನ್ನ ನಾವು ನೋಡಿದ ತಕ್ಷಣ ಹೇಳ್ತೀವಿ ಸರ್ ಇದು 500ಕ್ಕೆ ಸಮೀಪ ಆಗುತ್ತೆ, ಅವಾಗ 2500 ಅಂದಾಜು ಅಂತ ಬಂದಿದೆ. ಹಾಗಾದ್ರೆ ಇಲ್ಲಿ ಏನಿದೆ 15ಅನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡಿ. 10ರ ಸ್ಥಾನಕ್ಕೆ ಅಂದ್ರೆ 2 ಸಂಖ್ಯೆಗಳಿಂದ 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾಗುತ್ತೆ. ಹಾಗಾದ್ರೆ 15 ಅನ್ನೋದು ಏನಿದೆ, ಹಾಗಾದ್ರೆ 15 ಅನ್ನೋದು 10ಕ್ಕೆ ಸಮೀಪ ಆಗುತ್ತೆ ಅಥವಾ 20ಕ್ಕೆ ಸಮೀಪ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡಿ 1 2 3 4 5 5 ಸಂಖ್ಯೆ ಅದಾವ. 1 2 3 4 5 ಸರ್ ಈ ಕಡೆನೂ 5 ಇದೆ, ಈ ಕಡೆನೂ 5 ಇದೆ. 15 ಅನ್ನೋದು ಮಧ್ಯದಲ್ಲಿದೆ. ಹಾಗಾಗಿ ಇದು ಮಧ್ಯದಲ್ಲಿದೆ ಅಂದ್ರೆ ನಾವು ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಅನ್ನೋದು ಗೊತ್ತೇ ಆಗಿಲ್ಲ, ಗೊತ್ತಾಗೋದು ಹೆಂಗೆ ನಮ್ಗೆ? ಹಾಗಾದ್ರೆ ಸರ್ ನಾವು ಆ ಕಡೆ ಹೋಗೋದು ಅಥವಾ ಈ ಕಡೆ ಹೋಗೋದು ಅಂತ ಕೇಳಿದ್ರೆ ಇವಾಗ ಒಂದು ಉದಾಹರಣೆಯನ್ನು ಕೊಡ್ತೇನೆ ನಾನು. ಇಲ್ಲಿ ನೀವೇನ್ ಮಾಡಿದ್ದೀರಿ ಅಂದ್ರೆ ಜಮಖಂಡಿ ಒಳಗ ಇದೆ ರೀ, ಜಮಖಂಡಿ ಒಳಗ ಇದು ಮುದೋಳಿದೆ. ಇದು ನೀವೇನ್ ಮಾಡಿದ್ದೀರಿ ಅಂದ್ರೆ ಇದು ನಿಮ್ಮ ತಂದೆಯ ಊರು, ಇದು ನಿಮ್ಮ ಅಜ್ಜಿಯ ಊರು. ಇವಾಗ ಏನ್ ಮಾಡ್ತೀರಪ್ಪ ಅಂತಂದ್ರೆ ನೀವು ಇಲ್ಲಿ ಎಷ್ಟು ಕಿಲೋಮೀಟರ್ ಇದೆ? 10 ಕಿಲೋಮೀಟರ್ ಇದೆ. ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ ಇದೆ. ಹಾಗಾದ್ರೆ ನೀವೇನ್ ಮಾಡ್ತೀರಿ ಅಂದ್ರೆ ಭಾನುವಾರ ರವಿವಾರದಂದು ಮುಂಜಾನೆ ನಿಮ್ಮ ಅಜ್ಜಿ ಊರಿಗೆ ಹೋಗ್ಬೇಕು ಅನ್ಸುತ್ತಿ. ಅವಾಗ ನೀವೇನ್ ಮಾಡ್ತೀರಿ? ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬಸ್ಸಿಗೆ ಹೋಗಲ್ಲ, ಬೈ ವಾಕ್ ನೀವು ನಡೆದುಕೊಂಡು ಹೋಗುವಂತ ಡಿಸೈಡ್ ಮಾಡ್ತೀರಿ. ಅವಾಗ ನಡ್ಕೋತ ಏನ್ ಮಾಡ್ತೀರಿ ಅಂದ್ರೆ ಮುಂಜಾನೆ ಎದ್ದ ಬೇಗ 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 ಬಂದು 5 ಕಿಲೋಮೀಟರ್ ಬಂದ್ಬಿಡ್ತೀರಿ. 5 ಕಿಲೋಮೀಟರ್ ಬಂದ್ಬಿಡ್ತಾರೆ. ಇನ್ನು ಎಷ್ಟು ಕಿಲೋಮೀಟರ್ ಉಳಿತು? ಎಸ್ 5 ಕಿಲೋಮೀಟರ್ ಉಳಿತು. ಮುಂದಿನ್ನು 5 ಕಿಲೋಮೀಟರ್ ಹೋದ್ರೆ ನಿಮ್ಮ ಅಜ್ಜಿ ಮನೆಗೆ ಹೋಗ್ತೀರಿ. ಅವಾಗ ನಿಮಗೆ ಏನಾಗ್ಬಿಡುತ್ತೆ? ಸುಸ್ತಾಗಿಬಿಡುತ್ತೆ, ಕಾಲು ನೋವಾಗ ಸ್ಟಾರ್ಟ್ ಆಗಿಬಿಡ್ತಾವ, ಅವಾಗ ನೀವೇನ್ ಮಾಡ್ತೀರಿ? ಅಲ್ಲಿ ಕೂತು ಬಿಡ್ತೀರಿ. ನೀವು 5 ಕಿಲೋಮೀಟರ್ ಬಂತೀರಿ, ಕೂತು ಬಿಡ್ತೀರಿ. ಇನ್ನು 5 ಕಿಲೋಮೀಟರ್ ಹೋದ್ರ ಅಜ್ಜಿ ಮನೆ ಸಿಗ್ತೈತಿ. ನಿಮ್ಮ ಆಸೆ ಏನಿದೆ? ಅಜ್ಜಿ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಕಾಲು ನೋವಾಗ ಸ್ಟಾರ್ಟ್ ಆಗ್ತಾವ. ಮತ್ತೇನ್ ಮಾಡ್ತೀರಿ? ಮನೆಗೆ ವಾಪಸ್ ಬರ್ಬೇಕಂತ ಥಿಂಕ್ ಮಾಡ್ತೀರಿ. ಎಷ್ಟು ಕಿಲೋಮೀಟರ್ ಬರ್ಬೇಕು? 5 ಕಿಲೋಮೀಟರ್ ಬರ್ಬೇಕು. ಈ ಕಡೆಗೂ 5 ಕಿಲೋಮೀಟರ್ ಬರ್ಬೇಕು. ನೀವು ನಡುವೆ ಬಂದು ನಿಂತ್ಬಿಟ್ರಿ. ಅವಾಗ ನೀವೇನ್ ಡಿಸೈಡ್ ಮಾಡ್ತೀರಿ? ನಿನ್ನ ಆಸೆ ಏನಿದೆ, ನಿನ್ನ ಗುರಿ ಏನಿದೆ? ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ಅವಾಗ ನೀವೇನ್ ಮಾಡ್ತೀರಿ? ಹಾಗಾದ್ರೆ ಇನ್ನು 5 ಕಿಲೋಮೀಟರ್ ಹೋದ್ರ ಮತ್ತೆ ನಾವು ಊರಿಗೆ ಹೋಗ್ತೀವಿ. ಅದ 5 ಕಿಲೋಮೀಟರ್ ಮುಂದೆ ಹೋದ್ರ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ. ಅವಾಗ ನೀವು ಏನ್ ಮಾಡ್ತೀರಿ? ಹಿಂದೆ ಬರೋದು ಥಿಂಕ್ ಮಾಡಲ್ಲ, ಮುಂದೆನೇ ಹೋಗ್ಬಿಡ್ತೀರಿ. ಅವಾಗ ನಿಮ್ಮ ಅಜ್ಜಿ ಮನೆಗೆ ಹೋಗ್ಬಿಡ್ತೀರಿ, ನಿಮ್ಮ ಗುರಿನೂ ತಲುಪಿಬಿಡ್ತೀರಿ. ಹಂಗೆ ಏನಪ್ಪಾ ಅಂತಂದ್ರ ಇಲ್ಲಿ ಮಧ್ಯದಲ್ಲಿರುವಂತಹ ಸಂಖ್ಯೆ 15 ಅನ್ನುವ ಸಂಖ್ಯೆ 10ಕ್ಕೂ ಮತ್ತು 20ಕ್ಕೂ ನಡುವೆ ಇದೆ. ಅವಾಗ ನಡುವೆ ಇತ್ತಂದ್ರೆ ನೀವೇನ್ ಮಾಡ್ಬೇಕಂತಲ್ಲ, ಡೈರೆಕ್ಟ್ ಆಗಿ ಅದನ್ನ 20 ಅಂತ ಕನ್ಸಿಡರ್ ಮಾಡಬೇಕು. 15ರ ಅಂದಾಜು ಬೆಲೆ 20 ಅಂತ ಆಗುತ್ತೆ. ಎಷ್ಟಾಗುತ್ತೆ? 20 ಅಂತ ಆಗುತ್ತೆ. ನೆನಪಿಟ್ಕೊಂಡು ಬಿಡ್ರಿ, ಯಾವಾಗಲೂ ಮಧ್ಯದಲ್ಲಿ ಇತ್ತಂದ್ರೆ ಈಗ ನೋಡಿ ಒಂದು ಎಕ್ಸಾಂಪಲ್ 25ಅನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಹೇಳ್ತಾರೆ. 25ಅನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ ಈಗ 20ಕ್ಕೆ ಸಮೀಪ ಇತ್ತು, 30ಕ್ಕೆ ಸಮೀಪ ಇತ್ತು. ಸರಿ, ಇದು 20 ಮತ್ತು 30ರ ಮಧ್ಯದಲ್ಲಿದೆ. ಮಧ್ಯದಲ್ಲಿ ಇತ್ತಂದ್ರೆ ನಾವೇನ್ ಮಾಡ್ಕೊಳ್ಬೇಕು? ಅದನ್ನ ಮುಂದೆ ಪರಿಗಣಿಸಬೇಕು. ಅದು 30. 25ರ 10ರ ಅಂದಾಜು ಬೆಲೆ 30 ಅಂತ ನಾವು ತಿಳ್ಕೊಂಡು ಬಿಡ್ಬೇಕಾಗತ್ತೆ. ಇವಾಗ ನೋಡ್ರಿ ಮತ್ತೊಂದೇನಪ್ಪ ಅಂತಂದ್ರೆ ಈಗ 150ಅನ್ನು 100ರ ಸ್ಥಾನಕ್ಕೆ ಅಂದಾಜಿಸಿ. ಯಾಕಂದ್ರೆ 100ರ ಸ್ಥಾನಕ್ಕೆ ಯಾಕೆ ಅಂದಾಜಿಸಬೇಕಂದ್ರೆ ಈ 1 2 3 ಸಂಖ್ಯೆಗಳಿದಾವೆ. 100ರ ಸ್ಥಾನಕ್ಕೆ ಅಂದಾಜಿಸಿರಿ ಅಂತಂದ್ರೆ ಅವಾಗ ನೀವೇನ್ ಮಾಡ್ಬೇಕು? 150ಅನ್ನು 100ರ ಸ್ಥಾನಕ್ಕೆ ಅಂದಾಜಿಸಿದೆ ಅಂದ್ರೆ ಇದು 100ಕ್ಕೆ ಸಮೀಪ ಇತ್ತು, 200ಕ್ಕೆ ಸಮೀಪ ಇತ್ತು ಅನ್ನೋದನ್ನ ತಿಳ್ಕೊಳ್ಬೇಕು ನಾವು ಫಸ್ಟ್. ಆದ್ರೆ 100ಕ್ಕೆ ಸಮೀಪ ಇತ್ತು, 200ಕ್ಕೆ ಸಮೀಪ ಇತ್ತು. ಹಾಗಾದ್ರೆ ಇದು 150 ಅನ್ನೋದ್ರಿ ಸರ್ 100 ಮತ್ತು 200ರ ಮಧ್ಯದಲ್ಲಿದೆ. ಮಧ್ಯದಲ್ಲಿ ಇತ್ತಂದ್ರೆ ನಾವೇನ್ ಮಾಡ್ಕೊಳ್ಬೇಕು? ಗೊತ್ತಿದೆ ನಮ್ಗೆ, ಅದನ್ನ ಮುಂದಿನ ಸಂಖ್ಯೆಗೆ ಪರಿಗಣಿಸಿ ಅದು 200 ಅಂತ ಹೇಳಬೇಕು. ಎಷ್ಟದು? 200 ಅಂತ ಹೇಳಬೇಕು. ಗೊತ್ತಾಯ್ತಲ್ಲ ನಿಮ್ಗೆ? ಈಗ ಮುಂದಿನ ಉದಾಹರಣೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ
ವಿದ್ಯಾರ್ಥಿಗಳೇ, ಇಲ್ಲೊಂದು ನಿಮಗೆ ಸಂಖ್ಯೆಗಳ ಚಾರ್ಟ್ ಅನ್ನ ನೀಡಲಾಗಿದೆ. ಅಂದಾಜಿಸುವುದು, ಇಲ್ಲಿ ಸಂಖ್ಯೆ, ಅಂದಾಜಿಸುವ ಸ್ಥಾನ, ಅಂದಾಜು ಬೆಲೆ, ಈ ರೀತಿಯಾಗಿದೆ. ಇವಾಗ ನೋಡ್ರಿ ಇಲ್ಲಿ ಸಂಖ್ಯೆ, ಈ ಸಂಖ್ಯೆ ಅನ್ನೋದು 4 ಅಂಕಿಯ ಸಂಖ್ಯೆ. ಇಲ್ಲಿ ನಾವು ಇದನ್ನು ಏನ್ ಮಾಡ್ಬೇಕಪ್ಪ ಅಂತಂದ್ರ 5678 ಅಂದಾಜಿಸುವ ಸ್ಥಾನ. ನಾನು ಇಲ್ಲಿ ನಿಮಗೆ ಒಂದು ವೃತ್ತವನ್ನ ಹಾಕಿದ್ದೇನು, ಆ ವೃತ್ತ ಯಾವ ಸ್ಥಾನದಲ್ಲಿದೆ? ಬಿಡಿ 10, 100, 1000. ಅಂದಾಜಿಸುವ ಸ್ಥಾನ 1000. ಆಮೇಲೆ ಮುಂದಿನ ಸಂಖ್ಯೆ ಬಿಡಿ 10, 100, 100ರ ಸ್ಥಾನ, 100ರ ಸ್ಥಾನ. ಆಮೇಲೆ ಬಿಡಿ 10, 100, 1000, 10ರ ಸ್ಥಾನ. ಆಮೇಲೆ ಮುಂದಿನದು ಬಿಡಿ 10, 100, 1000, ಇದು 1000 ಸ್ಥಾನ. ಬಿಡಿ 10, 100, 1000, 10,000, ಇದು 10,000 ಸ್ಥಾನ. ಒಂದು ನೆನಪಿಟ್ಕೊಂಡು ಬಿಡ್ರಿ, ಇಲ್ಲಿ 1000 ಸ್ಥಾನಕ್ಕೆ ಅಂದಾಜು ಮಾಡೋದಿದೆ, ಕರೆಕ್ಟಾ? ಇಲ್ಲಿ ನೆನಪಿಟ್ಕೊಳ್ಳಿ, 5,678 5,678 ಅಂತ ಸಂಖ್ಯೆ ಇದೆ. ಹಾಗಾದ್ರೆ ಇದನ್ನ 1000 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾಗಿತ್ತಂದ್ರ ಈ 1000 ಸ್ಥಾನದ ಅಂಕಿಯನ್ನ ಬಿಡೋದು, ಮುಂದಿನ ಸ್ಥಾನದ ಅಂಕಿಯನ್ನ ತಗೊಳ್ಳೋದು. 56 ಅನ್ನೋದಿದೆ ಇಲ್ಲಿ. 56 ಅನ್ನೋದು 5,678 ಅನ್ನೋದು 5,000ಕ್ಕೆ ಸಮೀಪ ಆಗುತ್ತಾ ಅಥವಾ 6,000ಕ್ಕೆ ಸಮೀಪ ಆಗುತ್ತಾ ಅನ್ನೋದನ್ನ ನೋಡ್ಕೊಳ್ಬೇಕು. 5,678 5,678 ಇದು 6,000ಕ್ಕೆ ಸಮೀಪ ಆಗುತ್ತೆ, 5,000ಕ್ಕೆ ಸಮೀಪ ಆಗುತ್ತೆ. ಇಲ್ಲಿ 6,000 ಇದೆ, 5,600 ಇದೆ. 5,600 ಅಂದ್ರ ಇದು ಅರ್ಧಕ್ಕಿಂತ ಹೆಚ್ಚಿಗೆ ಆಯಿತು. ಹಾಗಾದ್ರೆ ಇದು 6,000. ಅಂದಾಜು ಬೆಲೆ 6,000. ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದು? 35,624. ಇಲ್ಲಿ ಯಾವ ಸ್ಥಾನಕ್ಕೆ ಅಂದಾಜು ಮಾಡೋದಿದೆ? 100ರ ಸ್ಥಾನಕ್ಕೆ. ಈ 100ರ ಸ್ಥಾನಕ್ಕೆ ಅಂದಾಜು ಮಾಡೋದಿದೆ ಅಲ್ಲ. ಹಾಗಾದ್ರೆ ನೋಡ್ರಿ 624. ಇಲ್ಲಿ 100ರ ಸ್ಥಾನ ಅಂದ್ರೆ 624 ಅಷ್ಟೇ ಕನ್ಸಿಡರ್ ಮಾಡಬೇಕು. ಆದ್ರೆ ಹಿಂದಿನ ಸಂಖ್ಯೆಗಳನ್ನ ಯಾವ ಹಂಗಿದಾವಲ್ಲ ಹಂಗ ಬಂದ್ಬಿಡ್ಬೇಕು. ಅದೆಷ್ಟಿದೆ? 35 ಇದೆ. ಆ 35ನ್ನ ಆಸ್ ಇಟ್ ಇಸ್ ಬರೀಬೇಕು. 624 ಇದು 600 ಸಮೀಪ ಆಗುತ್ತಾ ಅಥವಾ 700 ಸಮೀಪ ಆಗುತ್ತಾ? 624 ಇದು 600 ಸಮೀಪ ಆಗುತ್ತೆ, 700 ಸಮೀಪ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇದು 600 ಸಮೀಪ ಆಗುತ್ತೆ. 35,600 ಇದು ಅಂದಾಜು ಬೆಲೆ. ಎಷ್ಟರ ಸ್ಥಾನಕ್ಕೆ? 100ರ ಸ್ಥಾನಕ್ಕೆ. ನಿಮಗ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ 100ರ ಸ್ಥಾನ ಕೇಳಿದ್ರೆ 100ರ ಸ್ಥಾನದಲ್ಲಿ ಯಾವ ಅಂಕಿ ಇದೆ ನೋಡ್ಕೊಳ್ಬೇಕು ನಾವು. 100ರ ಸ್ಥಾನದಲ್ಲಿ 6 ಇದೆ. ಹಾಗಾದ್ರೆ ನಾವೇನ್ ನೋಡ್ಕೊಳ್ಬೇಕು? 6ರ ಹಿಂದಿನ ಸಂಖ್ಯೆಗಳನ್ನ ಹೆಂಗಿದಾವ ಅಂತ ಬರ್ಕೊಂಡ್ಬಿಡ್ಬೇಕು. ಆಮೇಲೆ 624 ನಾವು ಅಂದಾಜು ಮಾಡಬೇಕು. 624 600 ಸಮೀಪ ಅಥವಾ 700 ಸಮೀಪ ಅನ್ನೋದನ್ನ ಕನ್ಸಿಡರ್ ಮಾಡಬೇಕು. ಆಮೇಲೆ ಮುಂದಿನ ಯಾವುದು? 8,494. 8,494 ಇದು 10ರ ಸ್ಥಾನಕ್ಕೆ ಅಂದಾಜು ಮಾಡೋದಿದೆ. 10ರ ಸ್ಥಾನಕ್ಕೆ ನಾವು ಕೇವಲ 2 ಸಂಖ್ಯೆಗಳನ್ನ ಮಾತ್ರ ಪರಿಗಣಿಸ್ತೇವೆ. ಉಳಿದ ಸಂಖ್ಯೆಗಳು ಹೆಂಗದಾವಲ್ಲ ಹಂಗ ಬರ್ಬಿಡ್ಬೇಕು. 84 ಇದು 84. ಹಾಗಾದ್ರೆ ಇಲ್ಲಿ 94 ಅನ್ನೋದು 90ಕ್ಕೆ ಸಮೀಪ ಇದೆಯೋ ಅಥವಾ 100ಕ್ಕೆ ಸಮೀಪ ಇದೆಯೋ? ಸರ್ 94 ಅನ್ನೋದು 90ಕ್ಕೆ ಸಮೀಪ ಇದೆ ರೀ. ಅವಾಗ ನಾವು ಏನ್ ಮಾಡಿದ್ವಿ? ಡೈರೆಕ್ಟ್ 90 ಬರೀತೀವಿ. 8,490. ಹಾಗಾದ್ರೆ ಮುಂದಿನ ಸಂಖ್ಯೆ 3,741. 3,741. ಇಲ್ಲಿ ಯಾವುದೇ ರೀತಿಯಾದ ಡೈರೆಕ್ಟ್ ಸಂಖ್ಯೆ ಬರೆಯುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದ್ರ ಮುಂದೆ ಯಾವುದೂ ಸಂಖ್ಯೆ ಇಲ್ಲ. ಇಲ್ಲಿ 3,741ನ್ನ 1000 ಸ್ಥಾನಕ್ಕೆ ಅಂದಾಜು ಮಾಡುತ್ತಿದೆ. ಹಾಗಾದ್ರೆ 3,741 ಇದು 3,000ಕ್ಕೆ ಸಮೀಪ ಆಗುತ್ತಾ ಅಥವಾ 4,000ಕ್ಕೆ ಸಮೀಪ ಆಗುತ್ತಾ? ಇಲ್ಲಿ 3,700 ಇದೆ. ಹಾಗಾದ್ರೆ ಇದು ಮುಂದಿನ ಸಂಖ್ಯೆಗೆ 4,000. ಎಷ್ಟು? 4,000. ಇನ್ನು ಮುಂದಿನ ಸಂಖ್ಯೆ 88,465. 10,000 ಸ್ಥಾನಕ್ಕೆ. ಇದು 10,000 ಸ್ಥಾನಕ್ಕೆ ಅಂದಾಜು ಮಾಡೋದಿದೆ. ಹಾಗಾದ್ರೆ 88,465. 88,465 80,000 ಸಮೀಪ ಇದೆಯೋ ಅಥವಾ 90,000
ಸಾವಿರ ಸಮೀಪ ಇದೆಯೋ 88,465 ಅಬ್ಸರ್ವ್ ಮಾಡಬೇಕು, ತಿಳ್ಕೊಳ್ಬೇಕು. ಇದು 80,000 ಸಮೀಪ ಇದೆಯೋ ಅಥವಾ 90,000 ಸಮೀಪ ಇದೆಯೋ? ಸರ್ ಇಟ್ ಇಸ್ ಅಬ್ಸಲ್ಯೂಟ್ಲಿ 90,000. ಅಂದಾಜು ಬೆಲೆ 90,000. ಎನಿ ಡೌಟ್? ಏನಾದರೂ ಡೌಟ್ ಇದ್ರೆ ನೀವು ಕಾಲ್ ಮುಖಾಂತರ ಕೇಳಬಹುದು. ಓಕೆ, ಇದನ್ನ ಎಲ್ಲ ಮಾಡಿ ಚಂದಂಗ ಅಂದಾಜು ಸೂತ್ರದ ಹೆಡ್ಡಿಂಗ್ ಆಗಿ ಈ ಚಾರ್ಟ್ ಅನ್ನ ಬರ್ಕೊಂಡ್ಬಿಡ್ರಿ. ನೀವು ತಿರುಗು ಕೂಡ ಬರೀದಿಲ್ಲ. ಎಂಟು 8,425 ಮತ್ತು 5,678 ಮೊತ್ತವನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿ. ಹಾಗಾದ್ರೆ 8,425 ಮತ್ತು 5,678 ಮೊತ್ತವನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿ. ನಿಮ್ಮ ಪೇಪರ್ ಒಳಗೂ ಇದೇ ರೀತಿ ಸಮಸ್ಯೆಯನ್ನ ಕೊಡ್ತಾರ. ಅವಾಗ ನೀವು ಏನ್ ಮಾಡ್ಕೊಳ್ಬೇಕು? ಮೊದಲು ಏನ್ ಕೊಟ್ಟಾರ ಅಂತ ಬರೀಬೇಕು. ಈಗ ನೋಡ್ರಿ, 8,425 ಗರಿಷ್ಠ ಅಂದಾಜು ಬೆಲೆ. ಗರಿಷ್ಠ ಅಂದಾಜು ಬೆಲೆ ಅಂದ್ರೆ ಇದರಲ್ಲಿ ಯಾವ ಸಂಖ್ಯೆ ಗರಿಷ್ಠ ಸ್ಥಾನ ಯಾವುದಿದೆ? 1000 ಸ್ಥಾನ ಇದೆ. ಹಾಗಾದ್ರೆ 4 ಅಂಕಿನ ಗರಿಷ್ಠ ಸ್ಥಾನ 1000 ಸ್ಥಾನ. 1000 ಸ್ಥಾನಕ್ಕೆ ಅಂದಾಜಿಸಬೇಕು ನಾವು. ಹಾಗಾದ್ರೆ 8,425 1000 ಸ್ಥಾನದ ಅಂದಾಜು ಬೆಲೆ ಎಷ್ಟಾಗುತ್ತೆ? ಇದು 8,000 ಸಮೀಪ ಆಗುತ್ತಾ ಅಥವಾ 9,000 ಸಮೀಪ ಆಗುತ್ತಾ? ಸರ್ 8,425 ಇದ್ದರೆ ಇದು 8,000 ಸಮೀಪ ಆಗುತ್ತೆ. ಎಸ್, ಅಬ್ಸಲ್ಯೂಟ್ಲಿ ರೈಟ್, 8,000. ನೆಕ್ಸ್ಟ್ ಮತ್ತೆ ನೋಡ್ರಿ, ಮುಂದಿನ ಸಂಖ್ಯೆ 5,678 ಗರಿಷ್ಠ ಅಂದಾಜು ಬೆಲೆ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ 5,678 ಇದರ ಗರಿಷ್ಠ ಅಂದಾಜು ಬೆಲೆ ಎಷ್ಟಾಗುತ್ತೆ? ಇದು 5,000 ಸಮೀಪ ಆಗುತ್ತಾ ಅಥವಾ 6,000 ಸಮೀಪ ಆಗುತ್ತಾ? ಸರ್ 5,600 ಇದೆ, ಇದು 6,000 ಸಮೀಪ ಆಗುತ್ತೆ. ಹಾಗಾದ್ರೆ 6,000. ಹಾಗಾದ್ರೆ ಪ್ಲಸ್ ಮಾಡಿಬಿಡ್ರಿ. ಇದು ಮೊತ್ತ ನಿಮಗೆ ಸಿಕ್ಬಿಡುತ್ತೆ 0 0 0 8 + 6 14. ಗರಿಷ್ಠ ಅಂದಾಜು ಮೊತ್ತ = 14,000. ಅಂದಾಜು ಮೊತ್ತ 14,000. ಇಷ್ಟ. ಓಕೆ, ಬರ್ಕೊಂಡಿದ್ದೀರಾ? ಓಕೆ, ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ 35,678 ಮತ್ತು 25,630 ಗರಿಷ್ಠ 30ರ ವ್ಯತ್ಯಾಸವನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿರಿ. ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿ. ಬರೀ ವ್ಯತ್ಯಾಸವನ್ನು ಮಾತ್ರ ನಾವು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಬೇಕು. ಏನ್ ಮಾಡಬೇಕು? ಬರೀ ವ್ಯತ್ಯಾಸವನ್ನು ಮಾತ್ರ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಲಿಕ್ಕೆ ಮೊದಲ ಏನ್ ಮಾಡ್ಕೊಳ್ಬೇಕು? 35,678 ಮೈನಸ್ 25,630. ಹಾಗಾದ್ರೆ 8 ಸೊನ್ನೆಯನ್ನ ಕಳೆದ್ರೆ 8 ಬರುತ್ತೆ, 7 3ನ್ನ ಕಳೆದ್ವಿ ಅಂದ್ರೆ 4 ಬರುತ್ತೆ, 6 6ನ್ನ ಕಳೆದ್ವಿ ಅಂದ್ರೆ 0 ಬರುತ್ತೆ, 5 ಕಳೆದ್ವಿ ಅಂದ್ರೆ 0 ಬರುತ್ತೆ, 3 2ನ್ನ ಕಳೆದ್ವಿ ಅಂದ್ರೆ 1 ಬರುತ್ತೆ. ಹಾಗಾದ್ರೆ ಇದು 10,048. 10,048ರ ಗರಿಷ್ಠ ಸ್ಥಾನದ ಅಂದಾಜು ಬೆಲೆ.
ಗರಿಷ್ಠ ಸ್ಥಾನದ ಅಂದಾಜು ಬೆಲೆ ಇಲ್ಲಿ 10,048 ಅನ್ನೋದು 10,048 ಅನ್ನೋದು 10,000ಕ್ಕೆ ಸಮೀಪ ಆಗುತ್ತಾ ಅಥವಾ 20,000 ಸಮೀಪ ಆಗುತ್ತೆ ಸರ್? 10,048 ಇದ್ದೀರಿ, ಜಾಸ್ತಿ 48 ಅಷ್ಟೇ ಇದ್ದೀರಿ, ಇದು ಆಬ್ಸಲ್ಯೂಟ್ಲಿ 10,000 10,000 ಅಂದಾಜು ಬೆಲೆ 10,000 ಇಷ್ಟ ಆಗುತ್ತೆ. ಓಕೆ, ಬರ್ಕೊಂಡಿದ್ದೇನೆ ನಾನು. ಉದಾಹರಣೆ, ಗುಣಲಬ್ಧವನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿರಿ. 2488 ಗುಣಾಕಾರ 65ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿ. ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿರಿ. 2488 ಗುಣಾಕಾರ 65ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸುವುದು. ಇವಾಗ ನಾವು ಹೆಂಗೆ ಬರ್ಕೊಳ್ಬೇಕು? 2488ರ ಗರಿಷ್ಠ ಅಂದಾಜು ಬೆಲೆ. ಗರಿಷ್ಠ ಅಂದಾಜು ಬೆಲೆ 2488. 2488 ಇದು 2000ಕ್ಕೆ ಸಮೀಪ ಆಗುತ್ತಾ ಅಥವಾ 3000ಕ್ಕೆ ಸಮೀಪ ಆಗುತ್ತಾ ಸರ್? ಇದು 2000. ಆಮೇಲೆ 65ರ ಗರಿಷ್ಠ ಅಂದಾಜು ಬೆಲೆ 65ರ ಗರಿಷ್ಠ ಅಂದಾಜು ಬೆಲೆ ನಿಮಗೆ ಗೊತ್ತಿದೆ. 65 ಅನ್ನೋದು 60ಕ್ಕೆ ಸಮೀಪ ಆಗುತ್ತಾ ಅಥವಾ 70ಕ್ಕೆ ಸಮೀಪ ಆಗುತ್ತಾ? ನೋಡ್ರಿ, 65ರ ಅಂದಾಜು ಬೆಲೆ ಯಾವಾಗಲೂ 70 ಆಗುತ್ತೆ. ನಾನು ನಿಮಗೆ ಬಹಳ ಸಾರಿ ಹೇಳಿದ್ದೇನು, ಯಾಕಂತ ಕೇಳಿದ್ರೆ ಅದು ಮಧ್ಯದಲ್ಲಿ ತಂದ್ರೆ ನಾವು ಮುಂದಿನ ಸ್ಥಾನಕ್ಕೆ ಅಂದಾಜಿಸಬೇಕು. ಇವಾಗ ಒಂದು ನೆನಪು ಬಿಡ್ರಿ, ಇಲ್ಲಿ ಕೆಳಗಿನ ಸಂಖ್ಯೆ ಆಕಾರಗಳು 0 ಇದಾವ, ಇಲ್ಲಿ ಕೂಡ 0 ಇದಾವ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಇದರ ಮುಂದೆ ಕೂಡ ಯಾವುದೋ ಸಂಖ್ಯೆ ಇಲ್ಲ, ಅದರ ಹಿಂದೆ ಕೂಡ ಯಾವುದೋ ಸಂಖ್ಯೆ ಇಲ್ಲ, ಕೇವಲ 0ಗಳು ಇದ್ದಾಗ ನಾವು ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಇವುಗಳ ಸಂಖ್ಯೆಗೆ ಗುಣಾಕಾರ ಮಾಡಿ ಆನ್ಸರ್ನ ಇಟ್ಬಿಡ್ಬೇಕು. 7 2ನೇ 14 ಬರ್ತೈತಿ. ಆಮೇಲೆ ಜೀರೋಗಳು ಎಷ್ಟು ಕೌಂಟ್ ಮಾಡ್ಬೇಕು? 1 2 3 ಇದೊಂದು 4. 1 2 3 4 ಇದೆಷ್ಟು ಬಂತು? 14,000. ಗರಿಷ್ಠ ಅಂದಾಜು ಬೆಲೆ 14,000. ಗರಿಷ್ಠ ಅಂದಾಜು ಬೆಲೆ ಎಷ್ಟು ಬಂತು? 14,000. ಓಕೆ, ಬರ್ಕೊಂಡಿದ್ದೆ ನಾನು. ಮುಂದಿನ ಸಮಸ್ಯೆ, ಪ್ಲಸ್ 7,890. ಹಾಗಾದ್ರೆ ಇದರ ಅಂದಾಜು ಬೆಲೆ ಡೈರೆಕ್ಟ್ ಆಗಿ ಮಾಡ್ಕೊಂಡು 6,788 ಅಂದಾಜು ಬೆಲೆ ಗರಿಷ್ಠ ಸ್ಥಾನ ಎಷ್ಟಿದೆ? 6,788. ಸರಿ, 7,000 ಆಗುತ್ತೆ. 7,890ರಿಂದ ಸರ್ ಇಲ್ಲಿ 8,000 ಆಗುತ್ತೆ. ಎಸ್, 8 0 0 7 ಪ್ಲಸ್ 8 15. ಇದು 15,000. ಅಲ್ಲೇ ನೋಡಿ. ಆಮೇಲೆ ಮುಂದಿನ ಯಾವುದು? 3,788 ಮೈನಸ್ 455. ಇದರ ಅಂದಾಜು ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ಅಂದಾಜು ವ್ಯತ್ಯಾಸವನ್ನು ಕಂಡುಹಿಡಿಯಬೇಕಾದ್ರೆ 3,788 ಇದೆ. ಹಾಗಾದ್ರೆ ಇದು ಗರಿಷ್ಠ ಅಂದಾಜು ಬೆಲೆ ಎಷ್ಟಾಗುತ್ತೆ? 4,000 ಆಗುತ್ತೆ ರೀ ಸರ್. ಆಮೇಲೆ ಇದು ಬರೇ 3 ಸಂಖ್ಯೆ 455 ಇದೆ. ಹಾಗಾದ್ರೆ ಗರಿಷ್ಠ ಅಂದಾಜು ಬೆಲೆ ಸರ್ 500 ಆಗುತ್ತೆ. ಯಾಕಂದ್ರೆ 455 ಅನ್ನೋದು 500 ಸಮೀಪ ಆಗುತ್ತಾ ಅಥವಾ 400 ಸಮೀಪ ಆಗುತ್ತಾ? ಸರಿ, 500 ಸಮೀಪ ಆಗುತ್ತೆ. ಅವಾಗ 0ದಾಗ 0 ಮೈನಸ್ ಮಾಡಿದ್ರೆ 0 ಬರುತ್ತೆ, 0 ಬರುತ್ತೆ. ಇಲ್ಲಿ 0 ಒಳಗ 5 ಮೈನಸ್ ಮಾಡಕ್ ಬರಲ್ಲ. ಅವಾಗ ನೀವು ಏನ್ ಮಾಡ್ತೀರಿ? ಇಲ್ಲಿಂದ ಸಾಲ ತಗೊಳ್ತೀರಿ, 10 ಮಾಡ್ಕೊಳ್ತೀರಿ. 10 ರಾಗ 5 ಬಂತು, ಇಲ್ಲಿ 3ಕ್ಕೆ 3 ಬಂತು. 3,500 ಇದು ಗರಿಷ್ಠ ಅಂದಾಜು ವ್ಯತ್ಯಾಸ. ನಿಮ್ಮ ಅಭ್ಯಾಸದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳದಾವು. ಆ
ಇವಾಗ ನೀವು ಬಿಡಿಸಬೇಕಾಗುತ್ತೆ. ಇವಾಗ ಏನು ಮಾಡಬೇಕು ಇಲ್ಲಿ ಅಭ್ಯಾಸ ಪೇಜ್ ನಂಬರ್ ಎಷ್ಟಿದೆ ಇಲ್ಲಿ ಅಭ್ಯಾಸ 1.3 ಪೇಜ್ ನಂಬರ್ 25 ಪುಟ ಸಂಖ್ಯೆ 25 ಪೇಜ್ ನಂಬರ್ 25 ಇದೆ. ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ. 730 ಪ್ಲಸ್ 998 ಇದೆ. ಇವುಗಳನ್ನ ಪ್ಲಸ್ ಮಾಡುವುದರ ಮೂಲಕ ನೀವು ಗರಿಷ್ಠ ಸ್ಥಾನಕ್ಕೆ ಅಂದಾಜು ಮಾಡಿ. ಇದು ಸಮಸ್ಯೆ ಕರೆಕ್ಟ್ ಆಗಿದೆ. ಆಮೇಲೆ ಮುಂದಿನ ಯಾವುದಿದೆ ಎರಡನೇದು ಸಾಧಾರಣ ಅಂದಾಜು ಮತ್ತು ಸಮೀಪದ ಅಂದಾಜು. ಸಮೀಪಕ್ಕೆ 10ಕ್ಕೆ ಸರಿಹೊಂದಿಸಿ ಕಂಡುಹಿಡಿಯಿರಿ. ಅಲ್ಲಿ 10ರ ಸ್ಥಾನಕ್ಕೆ ಮಾತ್ರ ಅಂದಾಜು ಮಾಡಬೇಕು. ಇವಾಗ ಉದಾಹರಣೆ ಯಾವ ರೀತಿ ಸಮಸ್ಯೆ ಇದೆ ಅಂತ ಕೇಳಿದ್ರೆ 8425 ಮೈನಸ್ 5648 ಅನ್ನು 10ರ ಸ್ಥಾನಕ್ಕೆ ಅಂದಾಜಿಸಿ ವ್ಯತ್ಯಾಸ ಕಂಡು ಹಿಡಿ. ಏನ್ ಮಾಡ್ಬೇಕು ಇಲ್ಲಿ 10ರ ಸ್ಥಾನಕ್ಕೆ ಅಂದಾಜಿಸಿ ನಾವು ಏನ್ ಮಾಡ್ಕೊಂಡು ಫಸ್ಟ್ 8425ರ 10ರ ಸ್ಥಾನದ ಅಂದಾಜು ಬೆಲೆ 10ರ ಸ್ಥಾನದ ಅಂದಾಜು ಬೆಲೆ. ಹಾಗಾಗಿ 8425 ಇದೆ. ಇಲ್ಲಿ 10ರ ಸ್ಥಾನದ ಬರೀ 2 25 ಮಾತ್ರ ಕನ್ಸಿಡರ್ ಮಾಡಬೇಕು. ಈ 84 ಹೇಗಿದೆಯಲ್ಲ ಹಂಗೆ ಬರೀಬೇಕು 84. ಹಾಗಾಗಿ 25 ಅನ್ನೋದು 20ಕ್ಕೆ ಸಮೀಪ ಆಗುತ್ತಾ ಅಥವಾ 30ಕ್ಕೆ ಸಮೀಪ ಆಗುತ್ತಾ? ಸರ್ ಇದು 25 ಅನ್ನೋದು 20 ಮತ್ತು 30ರ ಮಧ್ಯದಲ್ಲಿದೆ. ಹಾಗಾದ್ರೆ ನಾವು 30ಕ್ಕೆ ಅಂದಾಜು ಮಾಡ್ತೀವಿ 30. ಹಾಗಾದ್ರೆ ಮುಂದಿನ ಯಾವುದು ಮೈನಸ್ 5648ರ 10ರ ಸ್ಥಾನದ ಅಂದಾಜು ಬೆಲೆ. ಹಾಗಾದ್ರೆ 10ರ ಸ್ಥಾನದ ಅಂದಾಜು ಬೆಲೆ ಇದು ಕೂಡ ನಾವು 10ರ ಸ್ಥಾನಕ್ಕೆ ಮಾಡಬೇಕಂದ್ರೆ 56 ಹೇಗಿದೆಯಲ್ಲ ಹಂಗೆ ಬರೀಬೇಕಾಗುತ್ತೆ 56. ಹಾಗಾದ್ರೆ 48 ಅನ್ನೋದು 40ಕ್ಕೆ ಸಮೀಪ ಆಗುತ್ತಾ ಅಥವಾ 50ಕ್ಕೆ ಸಮೀಪ ಆಗುತ್ತಾ? ಸರ್ ಈ 48 ಅನ್ನೋದ್ರಿ 50ಕ್ಕೆ ಸಮೀಪ ಆಗುತ್ತೆ. ಹಾಗಾದ್ರೆ ಇದು 50. ಇವಾಗ ಏನ್ ಮಾಡ್ಬೇಕಂದ್ರೆ ಇದು ಮೈನಸ್ ಮಾಡಬೇಕು. ಹಾಗಾದ್ರೆ 0 ಒಳಗೆ 0 ಕಳೆದ್ರೆ 0 ಬರುತ್ತೆ. ಹಾಗಾದ್ರೆ 3 ಒಳಗೆ 5 ಪ್ಯಾಕ್ ಬರಲ್ರಿ. ಅವಾಗ 13 ಮಾಡ್ಕೊಳ್ತೀರಿ. ಇದು 3 ಆಗುತ್ತೆ. ಹಾಗಾದ್ರೆ 13 ಒಳಗೆ 5 ಕಳೆದ್ರೆ 8 ಬಂತ್ರಿ. ಅವಾಗ ನೀವು ಏನ್ ಮಾಡ್ತೀರಿ ಇದು 13 ಇದು 3 ಇದೆ ರೀ, ಇಲ್ಲಿ 6 ಇದೆ ರೀ. 3 ಒಳಗೆ 6 ಪ್ಯಾಕ್ ಬರಲ್ರಿ. ಅದಕ್ಕೆ 7 ಮಾಡ್ಕೊಳ್ತೀರಿ 13 ಮಾಡ್ಕೊಳ್ತೀರಿ. 13 ಒಳಗೆ 6 ಕಳೆದ್ರೆ 7 ಬಂತು. 7 ಒಳಗೆ 5 ಕಳೆದ್ರೆ 2. ಗರಿಷ್ಠ 10ರ ಸ್ಥಾನದ ಅಂದಾಜು ಬೆಲೆ 2780 ಅಂತ ಬರುತ್ತೆ. ಓಕೆ, ಇಂಥ ಸಮಸ್ಯೆಗಳು ನಿಮ್ಮ ಅಭ್ಯಾಸದಲ್ಲಿದ್ದಾವೆ. ಪೇಜ್ ನಂಬರ್ 25ರಲ್ಲಿ ಅಭ್ಯಾಸ 1.3ರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ. ಇವುಗಳನ್ನ ಬಿಡಿಸ್ರಿ. ಯಾವುದಾದ್ರೂ ಪ್ರಾಬ್ಲಮ್ ಡೌಟ್ ಇತ್ತಂದ್ರೆ ನೀವೇನು ಮಾಡ್ಕೊಳ್ಬೋದು, ಕಾಲ್ ಮಾಡ್ಬೋದು ಅಥವಾ ಸಮಸ್ಯೆನ ಕೇಳ್ಬೋದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.